ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇದೀಗ ಮಂಡ್ಯಕ್ಕೂ ತಟ್ಟಿದೆ ಅಂತ ಹೇಳ್ಬೋದು. ಆಟೋ ಚಾಲಕರು ಇದೀಗ ಆಟೋ ಗ್ಯಾಸ್ ಸಿಗದೆ ಕಂಗಾಲಾಗಿದ್ದಾರೆ. ಬೀದಿಗೆ ಬೀಳುವಂತಹ ಒಂದು ಆತಂಕ ಇದೀಗ ಅವರಲ್ಲಿ ಮನೆ ಮಾಡಿರುವಂಥದ್ದು. ಸದ್ಯ ನಾನಿರುವಂಥದ್ದು ಮಂಡ್ಯ ನಗರದ ಕಲ್ಲಳ್ಳಿಯಲ್ಲಿರುವಂತಹ ಆಟೋ ಗ್ಯಾಸ್ ಬಂಕ್ನಲ್ಲಿ. ಈ ಒಂದು ಆಟೋ ಗ್ಯಾಸ್ ಬಂಕ್ನಲ್ಲಿ ಇದೀಗ ಗ್ಯಾಸ್ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಆಟೋ ಚಾಲಕರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಮಂಡ್ಯದಲ್ಲಿ ನೂರಾರು ಆಟೋಗಳಿವೆ. ಪ್ರಯಾಣಿಕರನ್ನ ಎಲ್ಲಿ ಅವರ ಹೇಳುವಂತ ಸ್ಥಳಕ್ಕೆ ಕರೆದೊಯ್ಯುವಂತಹ ಒಂದು ವ್ಯವಸ್ಥೆಯನ್ನ ಆಟೋ ಚಾಲಕರು ಮಾಡ್ತಾ ಇದ್ರು. ಆದ್ರೆ ಇದೀಗ ಆಟೋ ಚಾಲಕರಿಗೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಆಟೋಗಳೆಲ್ಲವೂ ಕೂಡ ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಮಂಡ್ಯ ನಗರದಲ್ಲಿ 2 ಆಟೋ ಗ್ಯಾಸ್ ಇರುವಂಥದ್ದು. ಅದರಲ್ಲೂ ಕೂಡ 2 ಆಟೋ ಗ್ಯಾಸ್ ಬಂಕು ಕೂಡ ಇದೀಗ ಸ್ಥಗಿತಗೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಆಟೋ ಚಾಲಕರು ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನ್ಯೂಸ್ ಫಸ್ಟ್ ಆಟೋ ಚಾಲಕರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತು. ಅಂದ್ರೆ ಕಡಿಮೆ ದರದಲ್ಲಿತ್ತು, ಅದನ್ನ ಏಕಾಏಕಿ ಗ್ಯಾಸ್ ದರವನ್ನ ಏರಿಕೆ ಮಾಡಿದ್ರು. ಆದ್ರೂ ಕೂಡ ನಾವು ಸಂಕಷ್ಟದ ನಡುವೆ ಆ ಒಂದು ಆಟೋಗಳನ್ನ ಓಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೋ. ಆದ್ರೆ ಇದೀಗ ಏಕಾಏಕಿ ಗ್ಯಾಸ್ ಇಲ್ಲ, ಆಟೋ ಗ್ಯಾಸ್ ಇಲ್ಲ ಎಂಬ ಕಾರಣಕ್ಕಾಗಿ ಬಂಕ್ ಅನ್ನ ಬಂದ್ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ನಮ್ಗೆ ದಿಕ್ಕೆ ತೋಚದಂತೆ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಬ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ನಮ್ಮನ್ನ ನಂಬಿಕೊಂಡು ಇಡೀ ಕುಟುಂಬ ಜೀವನವನ್ನ ಸಾಗಿಸ್ತಾ ಇದೆ. ಆದ್ರೆ ಇದೀಗ ಇಡೀ ಕುಟುಂಬ ಈ ಒಂದು ಆಟೋ ಗ್ಯಾಸ್ ಸಿಗದೆ ಬೀದಿಗೆ ಬೀಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂಬ ಒಂದು ಅಳಲನ್ನ ಆಟೋ ಚಾಲಕರು ಕೂಡ ತೋಡ್ಕೊಳ್ತಾ ಇರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಆಟೋ ಗ್ಯಾಸ್ ಬಂಕ್ನಲ್ಲೇ ಇದೀಗ 3-4 ಆಟೋಗಳು ಗ್ಯಾಸ್ ಖಾಲಿಯಾಗಿ ನಿಂತಿರುವಂಥದ್ದು. ಅಂದ್ರೆ ಸ್ಟಾಕ್ ಬರುವವರೆಗೂ ಕೂಡ ಸಂಪೂರ್ಣವಾಗಿ ಗ್ಯಾಸ್ ಸಿಗಲ್ಲ. ಆ ನಿಟ್ಟಿನಲ್ಲಿ ನಿಂತಲ್ಲೇ ಆಟೋಗಳು ಕೂಡ ನಿಲ್ಲುವಂತ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ. ಒಂದು ಕಡೆ ಮನೆಗಳಿಗೆ ಗ್ಯಾಸ್ ಸಿಲಿಂಡರ್ಗಳ ಒಂದು ಅಭಾವಗಳು ಕೂಡ ಸೃಷ್ಟಿ ಆಗ್ತಾ ಇದೆ. ಅದರ ಜೊತೆಗೆ ಈಗಾಗಲೇ ಕಮರ್ಷಿಯಲ್ ಆಟೋ ಸಿಲಿಂಡರ್ಗಳಿದೆ, ಅವೆಲ್ಲವನ್ನು ಕೂಡ ಸ್ಥಗಿತಗೊಳಿಸಲಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಹೋಟೆಲ್ಗಳು ಬಂದಾಗುವಂತ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಅದರ ಜೊತೆಗೆ ಇದೀಗ ಆಟೋ ಗ್ಯಾಸ್ ಬಂಕ್ಗಳು ಕೂಡ ಬಂದಾಗಿ ಆಟೋಗಳು ನಿಂತಲ್ಲೇ ನಿಲ್ಲುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಆಟೋ ಚಾಲಕರು ಮಂಡ್ಯದಲ್ಲಿ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ದಾರೆ. ಜೀವನವನ್ನ ಹೇಗೆ ಸಾಗಿಸೋದು ಎಂಬ ಒಂದು ಚಿಂತೆಯಲ್ಲಿ ಇದೀಗ ಆಟೋ ಚಾಲಕರು ಮುಳುಗಿರುವಂತಹ ಒಂದು ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.